ಮಾರ್ಚ್ 22 ಜನತಾ ಕರ್ಫ್ಯೂ. ಮೋದಿ ಕರೆ ಕೊಟ್ಟಿರುವಂತಹ ಸ್ವಯಂ ಪ್ರೇರಿತ ಕರ್ಫ್ಯೂಗೆ ಭರಪೂರ ಬೆಂಬಲ ಸಿಗ್ತಾ ಇದೆ. ಟ್ಯಾಕ್ಸಿ, ಓಲಾ, ಊಬರ್, ಸಿನಿಮಾ ಮಾರ್ಕೆಟ್ ಹೀಗೆ ಎಲ್ಲವೂ ಕೂಡ ಅಂದ್ರೆ ಎಲ್ಲ ವಲಯಗಳಿಂದಲೂ ಸಪೋರ್ಟ್ ಸಿಗ್ತಾ ಇದೆ. ಹಾಗೆ ನೋಡಿದ್ರೆ ಇಡೀ ಭಾನುವಾರ ಬಂದ್ ಆಗೋದು ಪಕ್ಕಾ ಗ್ಯಾರಂಟಿ. ಅಫ್ಕೋರ್ಸ್ ಇದೊಂದು ರೀತಿ ಎಲ್ಲ ವಲಯದಲ್ಲೂ ಕೂಡ ತುಂಬ ಜನ ಸಾಮಾಜಿಕ ಜಾಲತಾಣದಲ್ಲಿ ಮೆನ್ಷನ್ ಮಾಡ್ತಿರ್ಬೋದು. ಹಂಗೆ ನೋಡಕ್ಕೆ ಹೋದ್ರೆ ಯಾಕೆ ಬೇಕು ಒಂದಿನ, ಇಡೀ ದಿನ ಮಾಡ್ಬೋದಾಗಿತ್ತಾ, ಒಂದಿನದಿಂದ ಏನು ಸಾಧಿಸ್ಬಿಡ್ತಾರೆ, ಈ ಥರದ್ದೆಲ್ಲ ಕಡೆ ಕೂಡ ಒಂದು ರೀತಿ ಪರ ವಿರೋಧಗಳು ವ್ಯಕ್ತವಾಗ್ತಾ ಇತ್ತು. ಅದರದೆಲ್ಲವನ್ನು ಹೊರತುಪಡಿಸಿ ಇಡೀ ದೇಶದ ಜನ ಒಂದಿನ ನಮ್ಮನ್ನು ನಾವು ನಿಗ್ರಹಿಸ್ಕೊಳ್ಳೋದಾದರೆ ಈ ರೀತಿಯಲ್ಲಿ ಒಂದು ರೀತಿ ನಮ್ಮನ್ನು ನಾವೇ ಕಟ್ಟು ಹಾಕ್ಕೊಂಡು ಒಂದು ಕಡೆ ಕರ್ಫ್ಯೂ ಅಂದರೆ ಸಾಮಾನ್ಯವಾಗಿ ನಮ್ಮ ಮೇಲೆ ಹೇರ್ತಾರೆ ನಿಜ. ಆದರೆ ಈ ಸಂದರ್ಭದಲ್ಲಿ ನಮಗೆ ನಾವೇ ಮಾಡಿಕೊಳ್ಳುವಂಥ ಒಂದು ದಿನದ ಮಟ್ಟಿಗೆ ಬೆಳಗ್ಗೆಯಿಂದ ರಾತ್ರಿ ತನಕ ಮನೆಯಲ್ಲೇ ಇರಬೇಕು, ಎಲ್ಲೂ ಹೋಗಬಾರ್ದು. ಸ್ಪೆಷಲ್ ರಿಪೋರ್ಟ್ ಇದೆ ನೋಡಿ. ಮಹಾಮಾರಿ ಕೊರೋನಾ ನಿಯಂತ್ರಣಕ್ಕೆ ಸಿಗ್ತಿಲ್ಲ. ಜಾಗೃತರಾಗಿ ಸೋಂಕು ಹರಡೋದಕ್ಕೆ ಇದೀಗ ಎಲ್ಲರೂ ಸಂಕಲ್ಪ ತೊಡಬೇಕಾದ ಅಗತ್ಯತೆ ಇದೆ. ಸ್ವಯಂ ಪ್ರೇರಿತರಾಗಿ ಜನತಾ ಕರ್ಫ್ಯೂ ಆಗಲಿ ಎಂಬ ಮೋದಿ ಹೇಳಿಕೆಗೆ ಇದೀಗ ಎಲ್ಲೆಡೆ ಸಪೋರ್ಟ್ ಸಿಗ್ತಾ ಇದೆ. ಬೆಂಗಳೂರು ಬಹುತೇಕ ಬಂದ್ ಆಗೋ ಲಕ್ಷಣಗಳಿವೆ. ಓಲಾ ಊಬರ್ ಸಂಘಟನೆ ಮೋದಿ ಕರ್ಫ್ಯೂಗೆ ಜೈ ಎಂದಿದ್ದು 1.5 ಲಕ್ಷ ಓಲಾ ಊಬರ್, ಓಲಾ ಆಟೋ ಸ್ಥಗಿತಗೊಳ್ಳಲಿವೆ. ಚಿಕ್ಕಪೇಟೆ ವ್ಯಾಪಾರಿಗಳು, ಚಾಮರಾಜಪೇಟೆ ವರ್ತಕರ ಸಂಘ, ಪೀಣ್ಯ ಕೈಗಾರಿಕಾ ಸಂಘ ಸಾಥ್ ಕೊಟ್ಟಿದೆ. ಬೆಂಗಳೂರು ಹೋಟೆಲ್ ಸಂಘ ಕೂಡ ಬೆಂಬಲ ಘೋಷಿಸಿದ್ದು ಊಟ ತಿಂಡಿ ಸಿಗೋದು ಡೌಟ್. ಇನ್ನು ಮದುವೆ ಮುಂಜಿಗೆ ಚಿನ್ನಾಭರಣ ಕೊಳ್ಳೋರಿದ್ರೆ ಪೋಸ್ಟ್ ಪೋನ್ ಮಾಡ್ಕೊಳ್ಳಿ, ಯಾಕಂದ್ರೆ ಚಿನ್ನಾಭರಣ ವ್ಯಾಪಾರಿಗಳ ಸಂಘ ಕೂಡ ಬೆಂಬಲ ನೀಡಿದೆ. ಈ ಮಧ್ಯೆ ಜನತಾ ಕರ್ಫ್ಯೂಗೆ ಬೆಂಗಳೂರು ಪೊಲೀಸ್ ಸಂಪೂರ್ಣ ಬೆಂಬಲ ಘೋಷಿಸಿದೆ. ಸಮಾಜದ ಹಿತದೃಷ್ಟಿಯಿಂದ ಎಲ್ಲರೂ ಪಾಲಿಸಿ ಅಂತ ಕಮಿಷನರ್ ಕರೆ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಭಾನುವಾರ ದಿನ ಅಡ್ಮಿನಿಸ್ಟ್ರೇಷನ್ ಅವರು, ಫೈನಾನ್ಸ್ ಯಾರು ಅಥವಾ ನಾನೇ ಬಂದಿರ್ತೀನಿ. ಸೊ ಅವತ್ತು ಪೊಲೀಸ್ ಕಮಿಷನರ್ಸ್ ಆಫೀಸ್ ವಿಲ್ ಬಿ ಲಾಕ್ಡ್. ಓನ್ಲಿ KSRP ಸೆಕ್ಯೂರಿಟಿ ಹೊರಗಡೆ ಅಂಡ್ ಕಮಾಂಡ್ ಸೆಂಟರ್ ಮಾತ್ರ ಕೆಲಸ ಮಾಡುತ್ತೆ, ಬೇರೆ ಯಾರು ಕೆಲಸ. ಸಾಂಸ್ಕೃತಿಕ ನಗರಿ ಮೈಸೂರು ಕೂಡ ಸ್ತಬ್ಧಗೊಳ್ಳಲಿದೆ. ಬಹುತೇಕ ಎಲ್ಲಾ ಸಂಘಟನೆಗಳು ಜನತಾ ಕರ್ಫ್ಯೂಗೆ ಸೈ ಎಂದಿವೆ. ಹೋಟೆಲ್, ಟೂರಿಸಂ ಸಂಬಂಧಿ ಸಂಘಟನೆಗಳು ಸಾಥ್ ಕೊಟ್ಟಿವೆ. ಹೀಗಾಗಿ ಮೈಸೂರಲ್ಲೂ ಏನೂ ಸಿಗೋದು ಡೌಟ್. ಇರುವಂಥ ಎಲ್ಲ ವರ್ತಕರುಗಳು, ಚೇಂಬರ್ಸ್ ಆಫ್ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್, ಹಾಗೆ ಇಲ್ಲಿ ನಾವು ನಿಮಗೆ ಕೊಟ್ಟಿರುವಂಥ ಎಲ್ಲ ಸಂಘ ಸಂಸ್ಥೆಗಳವರು, ಪೆಟ್ರೋಲ್ ಬಂಕ್ ಸಮೇತವಾಗಿ ಎಲ್ಲರೂ ತಮ್ಮ ತಮ್ಮ ವ್ಯವಹಾರಗಳನ್ನು ಕ್ಲೋಸ್ ಮಾಡೋ ಮುಖಾಂತರದಲ್ಲಿ ಈ ಒಂದು ಕರೆಗೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಶಿವಮೊಗ್ಗ ಕೂಡ ಬಂದ್ ಆಗಲಿದೆ. ಪೆಟ್ರೋಲ್ ಬಂಕ್ ಮಾಲೀಕರ ಸಂಘ ಈಗಾಗಲೇ ಬೆಂಬಲ ಘೋಷಿಸಿದೆ. ಕೋಲಾರದಲ್ಲೂ ಎಲ್ಲಾ ಮಂಡಿ, ಮಾರುಕಟ್ಟೆಗಳು ಬಂದ್ ಆಗಲಿವೆ. ಸ್ವಯಂ ಬಂದ್ ಮಾಡಲು ನಿರ್ಧರಿಸಲಾಗಿದೆ. ನಿಜವಾಗ್ಲೂ ಜನತಾ ಕರ್ಫ್ಯೂ ಒಂದು ಒಳ್ಳೆ ಕರೆ. ಖಂಡಿತ ಎಲ್ಲ ಹೋಟೆಲ್ ಮಾರ್ಕೆಟ್ ಇದಕ್ಕೆ ಸ್ಪಂದಿಸಿ ಬಾಗಿಲಾಕಬೇಕು. ಒಬ್ಬ ಜವಾಬ್ದಾರಿತ ನಾಗರಿಕನಾಗಿ ನಾನು ಬಾಗಿಲಾಕಲೇಬೇಕು, ಅದನ್ನು ಹಾಕ್ತೀನಿ ಅಂತ ನಾನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡುತ್ತೆ. 7 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ ಎಲ್ಲ ಬಿಸ್ನೆಸ್ಗಳನ್ನು, ಅಂಗಡಿಗಳನ್ನು ಎಲ್ಲ ಮುಚ್ಚಿ ನಾವು ಎಲ್ಲರೂ ಸಪೋರ್ಟ್ ಮಾಡಿ ನಾವು ಇಲ್ಲಿ ಬಂದ್ ಮಾಡೋಕ್ಕೆ ಇದು ಮಾಡಿದ್ದೀವಿ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬಂದ್ ಮಾಡಿದ್ದೀವಿ. ಮೋದಿ ಕರೆ ಕೊಟ್ಟಿರೋ ಜನತಾ ಕರ್ಫ್ಯೂಗೆ ಸ್ಯಾಂಡಲ್ವುಡ್ ಕೂಡ ಸೈ ಎಂದಿದೆ. ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಕೂಡ ಮೋದಿ ಮಾತನ್ನ ಪಾಲಿಸೋದು ಸೂಕ್ತ ಅಂದಿದೆ. ಜನತಾ ಕರ್ಫ್ಯೂ ಒಂದು ಸ್ಪೆಷಲ್ ಆಕ್ಟಿವಿಟಿ ಅಥವಾ ಒಂದು ಸ್ಪೆಷಲ್ ಇನಿಸಿಯೇಷನ್ ಅನೌನ್ಸ್ ಮಾಡಿದ್ದಾರೆ ದ ರೆಸ್ಪೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ನರೇಂದ್ರ ಮೋದಿಜಿ. ಸೊ ನನ್ನ ಕಡೆಯಿಂದ ನಿಮ್ಮೆಲ್ರಿಗೂ ಏನು ರಿಕ್ವೆಸ್ಟ್ ಇದೆ ಅಂದರೆ ದಯವಿಟ್ಟು ಇದು ಜನತಾ ಕರ್ಫ್ಯೂನ ಫಾಲೋ ಮಾಡಿ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಜನತಾ ಕರ್ಫ್ಯೂಗೆ ಇದೇ ಭಾನುವಾರ 22ನೇ ತಾರೀಕು ಏನು ಕರೆ ಕೊಟ್ಟಿದ್ದಾರೆ, ಅದಕ್ಕೆ ಬದ್ಧವಾಗಿ ನಾನು ಮತ್ತು ನನ್ನ ಫ್ಯಾಮಿಲಿ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಮನೆಯಲ್ಲೇ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ದಯಮಾಡಿ ಎಲ್ಲರೂ ಇದಕ್ಕೆ ಕೋಆಪರೇಟ್ ಮಾಡಿ, ಯಾಕೆಂದರೆ ಇದನ್ನು ಸಾಧ್ಯವಾದಷ್ಟು ವೈರಸ್ನ ತಡೆಗಟ್ಟೋದಕ್ಕೆ ಸಾಧ್ಯ ಆದರೆ ಎಲ್ರಿಗೂ ಸಹಾಯ ಆಗುತ್ತೆ. ಎಲ್ಲರೂ ಸಹಜ ಸ್ಥಿತಿಗೆ ಬರೋ ಥರದಕ್ಕೆ ಆದಷ್ಟು ಬೇಗ ಆಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆಗಳವರೆಗೆ ನಾವು ಯಾರನ್ನೂ ಭೇಟಿ ಮಾಡದೆ, ಯಾರನ್ನೂ ನೋಡದೆ ಮನೆಯಲ್ಲೇ ಇರುವಂಥ ಕೆಲಸವನ್ನು ನಾವು ಮಾಡಬೇಕು. ಇದು ಕೊರೋನಾ ವೈರಸ್ಸಿನ ವಿರುದ್ಧ ಹೋರಾಟ. ಈ ಜನತಾ ಕರ್ಫ್ಯೂ ಅಂದರೆ ಇದೇ ಮಾರ್ಚ್ 22ನೇ ತಾರೀಕು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 9 ಗಂಟೆವರೆಗೂ ಯಾರೂ ಸಹ ಹೊರಬರಬಾರದು. ಅಂದರೆ ನಾನು, ನನ್ನ ಕುಟುಂಬದವರು ಮನೆ ಆಚೆ ಬರೋಲ್ಲ, ತಾವು ಯಾರು ಆಚೆ ಹೋಗಬೇಡಿ ಅಂತ ಈ ಮೂಲಕ ಕೇಳ್ಕೊತಾರೆ. ಈ ಮಧ್ಯೆ ನಿರ್ಮಾಪಕರ ಸಂಘ ಹಾಗೂ ಟಿವಿ ಅಸೋಸಿಯೇಷನ್ ಕೂಡ ಸಮಾಜದ ಒಳಿತಿಗಾಗಿ ನಾವು ಕರ್ಫ್ಯೂ ಪಾಲಿಸುವುದು ಸೂಕ್ತ ಅಂದಿದೆ.
ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ.